ವಚನದಲ್ಲಿ ಬಡವರಿಗೆ ದಯೆ ತೋರಿಸುವನು, ಯೆಹೋವನಿಗೆ ಸಾಲ ಕೊಡುವನೆಂತ ತಂದೆಯಾದ ಪರಮಾತ್ಮನ ಹೇಳಿಲ್ವಾ? ಯಾಕೋಬನು ಇಲ್ಲಿ ಹೇಳ್ತಾ ಇಲ್ವಾ 1:27 ಪ್ರಪಂಚದಲ್ಲಿರುವಂತಹ ದೇವರನ್ನು ಪರಾಮರಿಸಿ ಅಂತ, ಪ್ರಪಂಚದ ದೋಷ ಹತ್ತದಂತೆ ನೋಡ್ಕೊಳ್ಳಿ, ದಿಕ್ಕಿಲ್ಲದವ್ರನ್ನು ಪರಾಮರಿಸಿ ಅಂತ ಹೇಳ್ತಾ ಇಲ್ವಾ? ಯೆಶಾಯನು ಬರೆದಾಗಂತ 58ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾ ಇಲ್ವಾ? ಯಾವುದು ಉಪವಾಸ ಅಂತೀರಾ? ಅಯ್ಯೋ ಕಳ್ಳ ಭಕ್ತರೇ, ದಿಕ್ಕಿಲ್ಲದವ್ರನ್ನು ಪರಾಮರಿಸಿ, ಮನೆ ಇಲ್ದವನಿಗೆ ಅವ್ನ ಮನೆ ಕರ್ದೇವನಿಗೆ ಸಂತೈಸಿ ಅಂತ ಹೇಳಿದ ನೋಡಿ ಯೆಶಾಯನು ಬರೆದಾಗಂತೆ 58. ಯಾವುದು ಉಪವಾಸ? ಶುಕ್ರವಾರ ಆದ್ರೆ ಉಪವಾಸ ಅಲ್ವಾ? ಶುಕ್ರವಾರ ಆದ್ರೆ ಉಪವಾಸ. ನಿಮ್ಮ ಉಪವಾಸ ದೇವರ ಹತ್ರ ಹೋಯ್ತಾ ಇದ್ದಂತ ಒಂದು ಸಾರಿ ಗಮನಿಸಿ. 58 5ರಿಂದ ಓದೋಣ. ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದು. ಕ್ವಶನ್ ಮಾರ್ಕ್ ಹಾಕೋರಲ್ಲಿ ಇಂಥದ್ದೇನಪ್ಪ? ಬಂದು ಅಲ್ಲಿ ಊಟ ಮಾಡಿದೆ, ನಾಷ್ಟ ಮಾಡಿದೆ, ಚೆನ್ನಾಗಿ ಗಟ್ಟಿಯಾಗಿ ಅಂಬ್ಲಿನೂ ಅದು ಚೆನ್ನಾಗಿ ಇಲ್ಲಿ ಗಂಟೆ ಇಳಿಸಿರ್ತಾರೆ. ಇಲ್ಲಿ ಗಂಟೆ ರಾತ್ರಿನೇ ಸ್ಟಾರ್ಟ್ ಆಗೋಗ್ಬಿಟ್ಟಿರ್ತಾರೆ. 12-14 ಚಪಾತಿ ತಿಂದ್ಬಿಟ್ಟಿರ್ತಾರೆ, ಜಲ್ದಿ ಹೊಟ್ಟೆ ಹಸಿಬಾರ್ದು ಅಂತ. ಚೆನ್ನಾಗಿ ರಾತ್ರಿನೇ ತಿಂದು ತಿರ್ಗಾ ಮಧ್ಯರಾತ್ರಿ ಎಚ್ಚರ ಆದ್ರೆ ಇರಪ್ಪ ನಾಳೆ ಉಪವಾಸ ಇರ್ಬೇಕಂತ ಚೆನ್ನಾಗಿ ತಿಂದು ತಿರ್ಗಾ ಬೆಳಗ್ಗೆ ಮಧ್ಯರಾತ್ರಿ ಒಳ್ಳೆ ಜ್ಯೂಸ್ ಎಲ್ಲ ಕುಡಿದು ಮಲ್ಲಿಕೊಂಡು ಅವತ್ತೆಲ್ಲ ಉಪವಾಸ ಅಂತೀರಾ. ಓಕೆ, ಉಪವಾಸ ಮಾಡ್ತಾ ಇದ್ದೀರಾ. ಎಂತ ಉಪವಾಸ? ಇಂಥದ್ದು. ಒಬ್ಬನು ಜೊಂಡಿನಂತೆ ತಲೆಯನ್ನು ಬುಗ್ಗಿಸಿಕೊಂಡು ಗೋಣಿ ತಟ್ಟನ್ನು ಬೂದಿಯನ್ನು ಹಸನ ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ಯೆಹೋವನಿಗೆ ಇಷ್ಟವಾದ ಉಪವಾಸ ಎನ್ನುತ್ತೀರೋ? ಸಮರ್ಪಕವಾದ ಉಪವಾಸ ಅನ್ಕೊಂಡಿದ್ರೆ ನೀವು ಅಮಾಯಕರು ಪಾಪ. ನೀವು ಅಂದುಕೊಂಡಿದ್ರೆ ನೋಡಿದ್ರೆ ಇವಾಗ ಹೇಳ್ತಾ ಇದ್ದಾರೆ ನೋಡಿ, ಲೀಸ್ಟ್ ಕೊಡ್ತಾ ಇದ್ದಾರೆ, ಬರ್ಕೊಳ್ಳಿ. ಇದು ಬಂಗಾರದ ವಾಕ್ಯ, ಇವೆಲ್ಲ ಬಂಗಾರದ ವಾಕ್ಯಗಳು, ಬರ್ಕೊಳ್ಳಿ. ನೋಡಿರಿ, ಕೇಡಿನ ಬಂಧನಗಳನ್ನು ಬಿಚ್ಚುವುದು. ಯಾವ ಮನುಷ್ಯನು ಯಾವ ಸ್ಥಿತಿಯಲ್ಲಿ ಹೋಗ್ತಾ ಇದನ್ನೋ ಗೊತ್ತಿಲ್ಲ ಪ್ರೇರೆ. ತಿನ್ನೋದಕ್ಕೆ ಆಹಾರ ಇಲ್ಲದೆ, ಉಡುವುದಕ್ಕೆ ವಸ್ತ್ರವಿಲ್ಲದೆ, ಔಷಧಿ ಇಲ್ಲದೆ ಪ್ರೇರೆ ರೋಡಲ್ಲಿ ಬಿದ್ದಿರ್ತಾನೆ ಪ್ರೇರೆ. ಆತನಿಗೆ ಒಂದು ಕೇಡಿನ ಬಂಧನದಲ್ಲಿರ್ತಾನೆ. ಕೇಡಿನ ಬಂಧನಗಳು, ಮನೆಯಲ್ಲಿ ಸಮಾಧಾನ ಇಲ್ಲದೆ, ಶಾಂತಿ ಇಲ್ಲದೆ, ಮಕ್ಕಳು ತನ್ನ ಮಾತುಗಳನ್ನು ಕೇಳದ ಕಾರಣ ಅನೇಕ ತಂದೆ ತಾಯಿದ್ರು ಹುಚ್ಚರಾಗ್ಬಿಟ್ಟಿರ್ತಾರೆ ಪ್ರೇರೆ. ಮೆಂಟಲ್ ಆಗ್ಬಿಟ್ಟು ರೋಡಲ್ಲಿ ಪೇಪರ್ ಆಯ್ತಾ ಇರ್ತಾರೆ ಪ್ರೇರೆ. ಬಂಧನದಲ್ಲಿದ್ದಾರೆ ಅವರು. ಕೇಡಿನ ಬಂಧನಗಳು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು. ಜಜ್ಜಿ ಹೋಗಿದ್ದವರನ್ನು ಅಂದ್ರೆ ಪಾಪ ಎಂಬ ಸೆರೆಯಲ್ಲಿ ಜಜ್ಜಿ ಹೋಗಿದ್ದಾರೆ, ಸೆರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವ್ರನ್ನ ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು. ಈಗ ನೋಡಿ ಲಿಸ್ಟ್. ಹಸಿದವರಿಗೆ ಹಂಚುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಲ ಮಾಡಿಕೊಳ್ಳುವುದು, ಅಲೆಯುತ್ತಿರುವಂತ ಬಡವರಿಗೆ ಮನೆಗೆ ವೆಲ್ಕಮ್ ಮಾಡ್ಕೊಳ್ಳೋದು. ಯಾರನ್ನ ವೆಲ್ಕಮ್ ಮಾಡ್ತಾ ಇದ್ರಮ್ಮ? ಅಮ್ಮ, ತಂಗಿ, ಅಕ್ಕ, ಸೇವಕರನ್ನ ಅಥವಾ ಸಭೆಯಲ್ಲಿರುವಂತ ವಿಶ್ವಾಸಿಗಳನ್ನ ಅಥವಾ ನಿಮ್ಮ ಮನೆ ಕೆಳಗಡೆ ಇರುವಂತ ಅಥವಾ ಮನೆ ಮೇಲ್ಗಡೆ ಇರುವಂತ ಓನರ್ನ, ಯಾರನ್ನ ವೆಲ್ಕಮ್ ಮಾಡ್ತಾ ಇದ್ರ ನೀವು? ಹಸಿದವರನ್ನ, ಬಡವರನ್ನ, ಅಥವಾ ದಿಕ್ಕಿಲ್ಲದವರನ್ನ, ಅಥವಾ ನಿಮ್ಮ ಬೇಕಾದವ್ರನ್ನ, ಸೇವಕಗಳ, ಪಾಸ್ಟರ್ಗಳ, ಯಾರನ್ನ ವೆಲ್ಕಮ್ ಮಾಡ್ತಾ ಇದ್ದೀರಾ? ಯಾರನ್ನ? ಸಭೆಯಲ್ಲಿರುವಂತ ವಿಶ್ವಾಸಿಗಳನ್ನ ವೆಲ್ಕಮ್ ಮಾಡ್ತಾ ಇದ್ದೀರಾ? ಯೇಸು ಸ್ವಾಮಿ ಹೇಳಂತ ಮಾತು ಅರ್ಥ ಆಯ್ತಾ ಇದೆಯಾ? ನೋಡಿ, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವಂತ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು. ಬೆತ್ತಲೆಯವರನ್ನೆಲ್ಲ ಕಂಡಾಗೆಲ್ಲ, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಏನ್ ಮಾಡುವಂತೆ? ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು. ವಸ್ತ್ರ ಇಲ್ಲದನ್ನು ಹೊದಿಸ್ಬೇಕಂತ ಯೇಸು ಸ್ವಾಮಿ ಹೇಳಿದ ಬೇರೆ. ಯೋಹಾನನ ಹೇಳಿಲ್ವಾ? ಸ್ನಾನಿಕನಾದ ಯೋಹಾನನ ಹೇಳಿಲ್ವಾ? ನಿಮ್ಮ ಹತ್ರ 2 ಅಂಗಿ ಇದ್ರೆ ಇಲ್ಲದವನಿಗೆ ಒಂದು ಕೊಡಿರಿ. ಹಸಿದವನಿಗೆ ಅನ್ನ ಹಾಕಿ ಅಲಿಯುತ್ತಿರುವಂತ ಬಡವನಿಗೆ ಮನೆಗೆ ಬರಮಾಡಿಸ್ಕೊಳ್ಬೇಕಂತ. ಒಂದು ವೇಳೆ ಬಾಡಿಗೆ ಮನೆ ಕರ್ಕೊಬರಕ್ಕಾಗಲ್ಲ, ಅವನು ಏನಾದ್ರು ಮಾತಾಡ್ತಾರೆ, ಏನಪ್ಪ ನಮ್ಮ ಮನೇನು ಏನಿದು ಛತ್ರ ಅನ್ಕೊಂಡಿದ್ದೀನಪ್ಪ, ಏನಕ್ಕಪ್ಪ ಈ ತರ ಕರ್ಕೊಬರ್ತೇನೆ ಅಂತ ಒಂದು ವೇಳೆ ಅನ್ಬೋದು. ಬಾಡಿಗೆ ಮನೆ ನೀವೇ ಪ್ಯಾಕ್ ಮಾಡ್ಕೊಂಡು ಬಿರಿಯಾನಿನೋ ಏನು, ನೀವು ಮಾತ್ರ ದನ ತಿಂದಂಗೆ ಸೋನಾ ಮಸೂರಿ ಅಕ್ಕಿ, ಒಳ್ಳೊಳ್ಳೆ ಮುಳ್ಳಕ್ಕಿ, ಇಷ್ಟಿಷ್ಟು ಉದ್ದ ಇರುವಂತ ಅಕ್ಕಿ ತಿಂತೀರಾ ನೀವು? ಬಡವರಿಗೆ ಯಾವ್ಯಾವ ಅನ್ನ ಹಾಕಿದ್ದೀರಾ? ನಿಜವಾಗ್ಲೂ ನಿಮ್ಮ ನೆರೆಯವನು ನಿಮ್ಮಂತೆ ಪ್ರೀತಿಸ್ತಾ ಇದ್ದೀವಿ. ನಮ್ಮ ನೆರೆಯವನ್ನ ನಮ್ಮಂತೆ ಪ್ರೀತಿಸ್ತಾ ಇದ್ದೀವಿ. ನಾವು ಮಾತ್ರ ಒಳ್ಳೊಳ್ಳೆ ಊಟಗಳನ್ನ ಮಾಡಿದ್ರೆ, ಯಾವತ್ತು ಕ್ರಿಸ್ಮಸ್ ದಿವಸ 10 ಊಟ 20 ಊಟ ಪಾರ್ಸಲ್ ಮಾಡ್ಕೊಂಡು ಕೊಟ್ರೆ ಅಂದ್ರೆ ಸಭೆ ಬರೋರಿಗೆ ಹಾಕಿದ್ರೆ ಅದು ಬಿಟ್ಟ ಅಂದ್ರೆ ಬೇರೆ ವಾರಕ್ಕೊಂದ್ ದಿವಸ ಯಾವತ್ತಾದ್ರೂ ನಾವು ನಿಜವಾಗ್ಲೂ ಕರುಣೆ ತೋರಿಸ್ತಾ ಇದೀವ? ನಾವು ಹಸಿದವರಿಗೆ ಅನ್ನವನ್ನು ಹಂಚ್ತಾ ಇದೀವ?
ಹಸಿದವರಿಗೆ ಅನ್ನವನ್ನು ಹಂಚ್ತಾ ಇದ್ದೀವಿ. ಒಂದು ಪ್ರೇರೆ ಹಸಿದವರು ಅಂದ್ರೆ ಆತ್ಮಿಕ ವಿಷಯದಲ್ಲೂ ಹಸಿದವರಾಗಿದ್ದಾರೆ ಪ್ರೇರೆ. ರೋಡಲ್ಲಿ ಆತ್ಮಿಕ ಹಸಿವಲ್ಲಿದ್ದಾರೆ. ಸತ್ಯ ಸ್ವಾರ್ಥ ಗೊತ್ತಿಲ್ಲ ಪ್ರೇರೆ, ದೇವರು ಯಾರಂತ ಗೊತ್ತಿಲ್ಲ. ಅವ್ರಿಗೆ ಆತ್ಮಿಕವಾದ ಊಟವನ್ನು ಹಾಕಿ ದೇವರ ಪ್ರೀತಿಯನ್ನು ಸಾರಿ, ನೋಡಪ್ಪ ದೇವರು ನಮ್ಮನ್ನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ಆ ತಂದೆಯಾದ ಸರ್ವೇಶ್ವರನು ಈ ಲೋಕದಲ್ಲಿರುವಂಥ ಮಾನವರಿಗೋಸ್ಕರ ತನ್ನ ಮಗನಾದ ಯೇಸು ಕ್ರಿಸ್ತನ ಬಲಿಯಾಗಿ ಅರ್ದಿದ್ದಾನೆ, ಲೋಕಕ್ಕೆ ಕಳಿಸಿದ್ದಾನೆ. ಆತನ ನಂಬಿದ್ರೆ ನಾವು ಪಾಪದಿಂದ ವಿಮೋಚನೆ ರಕ್ಷಣೆ ಬರುವಂತ ಒಂದು ಮಾರ್ಗ ಅಂತ ಹೇಳಿ ನಾವು ಅವ್ರಿಗೆ ಊಟ ಹಂಚಿ ಬರ್ತಾ ಇದೀವ ಪ್ರೇರೆ. ನಾವು ಮನೆ ಕರ್ಸ್ಕೊಳಕ್ ಆಗಿಲ್ಲ ಅಂದ್ರೆ ನಾವು ಅದು ಊಟ ಪಾರ್ಸಲ್ ಮಾಡ್ಕೊಂಡು ಕೊಡ್ಬೋದಲ್ವಾ? ಆ ಥರ ಕೊಟ್ಟು ಏನ್ ಮಾಡ್ಬೇಕಂತ ಅಲ್ಲಿರ್ತಿರೋಂಥ ಬಡವರಿಗೆ ಮನೆಗೆ ಬರ ಮಾಡೋಕ್ಕಾಗಿಲ್ಲ ಅಂದ್ರೆ ನಾವೇ ಅವ್ರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಒಂದು ಹೊತ್ತು ಊಟ ಕೊಟ್ಟು ಬರ್ಬೋದಲ್ಲ ಪ್ರೇರೆ. ಯಾವ ವಿಷಯದಲ್ಲಿ ನಾವು ಕರುಣೆ ತೋರಿಸ್ತೇವೆ ಅಂತ ಹೇಳ್ಬೋದು ಪ್ರೇರೆ? ಯಾವ ವಿಷಯದಲ್ಲಿ ಪ್ರೇರೆ? ಸಭೆಯಲ್ಲಿರುವಂಥ ದೇವಜನರಿಗೂ ಸಹಾಯ ಮಾಡ್ತಾರೆ. ಬರೀ ಪ್ರಾರ್ಥನೆ ಮಾಡಮ್ಮ ಪ್ರಾರ್ಥನೆ ಮಾಡಮ್ಮ ಪ್ರಾರ್ಥನೆ ಮಾಡಮ್ಮ. ಜ್ಞಾನೋಕ್ತಿಲಿ ಹೇಳುವಂತ ಮಾತು ಅರ್ಥ ಆಯ್ತಾಯ್ತಾ ಪ್ರೇರೆ? ಕೊಡಕ್ಕಾಗಿರುವಂತ ಮನುಷ್ಯನು ಹೋಗಿ ಬಾ ನಾಳೆ ಕೊಡ್ತೀನಂತ ಅಂದ್ರೆ ಪ್ರಯೋಜನ ಏನಿದೆ? ಆ ಸಮಯಕ್ಕೆ ಅವ್ನು ಕೊಡದಿರೋ ಪ್ರಯೋಜನ ಏನಿದೆ ಪ್ರೇರೆ? ಕಷ್ಟದಲ್ಲಿ ಆಗದಿರೋ ಪ್ರಯೋಜನ ಏನಿದೆ? ಸಭೆ ನಡೆಸಿ ಪ್ರಯೋಜನ ಇದೆ? ಕರುಣೆ ಅಂತ ತೋರಿಸ್ತಾ ಇದ್ರ ನೀವು? ದೋಚ್ಕೊಳ್ತಾ ಇದ್ರ, ಇನ್ನು ದೋಚ್ಕೊಳ್ತಾ ಇದ್ರ. ದಶಮ ಭಾಗ ಅಷ್ಟೇ ಹಾಕ್ಬೇಕು, ಇಷ್ಟೇ ಹಾಕ್ಬೇಕು, ಕಾಣಿಕೆ ಅಷ್ಟೇ. ದೇವ್ರ ವಾಕ್ಯದಲ್ಲಿ ಇದೆಯಾ ಪ್ರೇರೆ ಆತ? ಹೊಸ ಒಡಂಬಡಿಕೆಯಲ್ಲಿ ದಶಮ ಭಾಗ ಇದೆಯಾ ಪ್ರೇರೆ? ಹೊಸ ಒಡಂಬಡಿಕೆಯಲ್ಲಿ ಕಾಣಿಕೆ ಅಷ್ಟೇ ಹಾಕ್ಬೇಕು, ಇಷ್ಟೇ ಹಾಕ್ಬೇಕಂತ ಇದೆಯಾ ಪ್ರೇರೆ? ಹೃದಯದಲ್ಲಿ ನಿಶ್ಚಯ ಮಾಡ್ಕೊಂಡ್ರೆ ಹಾಕ್ಬೇಕಂತ ದೇವ್ರ ವಾಕ್ಯ ಇಲ್ಲ. ಹೃದಯದಲ್ಲಿ ನಿಶ್ಚಯ ಮಾಡ್ಕೊಂಡ್ರೆ ಹಾಕ್ಬೇಕು ಅಂತ ಕಾಣಿಕೆ ಅಂತ ಹೇಳಿರುವಾಗ ದಶಮ ಭಾಗ ಹತ್ರದೊಂದು ಪಾಲು ಹಾಕ್ಲೇಬೇಕು ಅಂತ ಮಾತು ಅನ್ವಯಿಸುತ್ತಾ? ಅದಕ್ಕೂ ಭೂಮಿ ಆಕಾಶ ಅಷ್ಟು ವ್ಯತ್ಯಾಸ ಐತೆ. ಈ ವಚನ ಅರ್ಥ ಮಾಡ್ಕೊಳ್ಳಿ. ತನ್ನ ಹೃದಯದಲ್ಲಿ ನಿಶ್ಚಯ ಮಾಡ್ಕೊಂಡಿದ್ದು ಕೊಡ್ಬೇಕು ಅಂತ ಹೇಳಾದ್ಮೇಲೆ ಹತ್ರಲ್ಲಿ ಒಂದು ಪಾಲ್ ಕೊಡ್ಬೇಕಂತ ಅಲ್ಲಿ ಬರುತ್ತಾ? ಯೋಚನೆ ಮಾಡುವಂತ ವಿಷಯ ಅಲ್ವಾ? ದಶಮ ಭಾಗ ಇಲ್ಲ, ಅದನ್ನೂ ದೋಚ್ಕೋತಾ ಇದ್ದೀರಾ. ಬಡವರು ಯಾರಾದ್ರೂ ದಿಕ್ಕಿಲ್ಲದವ್ರು ಪರಾಮರ್ಶಿಸ್ತಾ ಇದ್ದೀರಾ? ವಿಧವೆಯರಿಗೆ ಏನಾದ್ರು ಕೊಡ್ತಾ ಇದ್ದೀರಾ? ಅನಾಥರಿಗೆ ಏನಾದ್ರು ಕೊಡ್ತಾ ಇದ್ದೀರಾ ಪ್ರೇರೆ? ರೋಡಲ್ಲಿ ಯಾರನ್ನ ಹಾಕ್ತಾ ಇದ್ದೀರಾ? ಏನು ಮಾಡ್ತಾರೆ, ಎಲ್ಲ ದೋಚ್ಕೊಂಡು ಮನೆ ಮೇಲೆ ಮನೆ, ಕಾರ್ ಮೇಲೆ ಕಾರು, ಸೂಟ್ ಮೇಲೆ ಸೂಟು, ಬೂಟ್ ಮೇಲೆ ಬೂಟ್ ಹಾಕೊಂಡು ನೆರಿತಾ ಇದ್ದೀವಿ ಪ್ರೇರೆ. ನೆರಿತಾ ಇದ್ದೀವಲ್ಲ? ದೇವ್ರು ಮಾತ್ರ ಬಿಡಲ್ಲ ಪ್ರೇರೆ. ದೇವ್ರು ಮಾತ್ರ ಯಾವುದಕ್ಕೂ ಬಿಡಲ್ಲ. ದೇವರು ಪಕ್ಷಪಾತಿ ಎಲ್ಲ ಪ್ರೇರೆ. ಪ್ರತಿಯೊಬ್ಬರಿಗೂ ನ್ಯಾಯ ತೀರಿಸ್ತಾರೆ. ಯೇಸು ಸ್ವಾಮಿ ಹೇಳಿಲ್ವಾ? ಈ ಕೇವಲ ಅಲ್ಪವಾದವರಿಗೆ ನೀವು ಯಾರ್ಯಾರಿಗೆ ಇದನ್ನು ಮಾಡಿದ್ದೀರೋ ನನಗೂ ಮಾಡಿದ ಹಾಗಾಯ್ತು, ನನಗೂ ಮಾಡಿದ ಹಾಗಾಯ್ತು. ನ್ಯಾಯ ವಿಚಾರಣೆ ದಿನದಲ್ಲಿ ನೀವು ಕರುಣೆ ತೋರಿಸಿಲ್ಲ ಅಂದ್ರೆ ನಿಮಗೂ ಕರುಣೆ ಇಲ್ಲ ಪ್ರೇರೆ. ನಿಮ್ಮ ಮನಸ್ಸುಗಳನ್ನ ಬದಲಾಯಿಸಿ, ನಿಮ್ಮ ಮನಸ್ಸಿನಲ್ಲಿರುವಂಥ ದೆವ್ವನನ್ನು ಬಿಟ್ಟು ಓಡಿಸಿ, ವಚನವನ್ನು ತೆಗೆದು ಓದಿ ಯಾವ ರೀತಿ ಮಾಡ್ಬೇಕಂತ. ಕಳೆದಾಗಿ ಲೋಕನ ಬರೆದ ಸುವಾರ್ತೆ 14:12 ಹೇಳುವಂತ ಮಾತನ್ನು ಗಮನಿಸಿ ಮುಗಿಸ್ಕೊಳ್ಳೋಣ ಪ್ರೇರೆ. ಕರುಣೆ ಅಂದ್ರೆ ಏನಂತ ನಾನು ವಚನವನ್ನು ತೋರಿಸ್ತಾ ಇದ್ದೀನಿ. 14:12 ಓದೋಣ ಪ್ರೇರೆ. ಓದಿ ಮುಗಿಸ್ಕೊಳ್ಳೋಣ. ಜಲ್ದಿ ಓದ್ಕೊ. ಆತನು ತನ್ನನ್ನು ಊಟಕ್ಕೆ ಕರೆದವನಿಗೆ, ಯೇಸು ಸ್ವಾಮಿಗೆ ಒಬ್ಬ ಊಟ ಕರಿತಾ ಇದ್ದಾನೆ, ಸಹ ಒಂದು ಮಾತು ಹೇಳಿದನು. ಅದೇನೆಂದರೆ ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ, ಗಮನ ಇಟ್ಟಿಕೊಳ್ಳೋಣ, ನಿನ್ನ ಸ್ನೇಹಿತರನ್ನಾಗಲಿ, ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ, ನಿನ್ನ ಬಂಧು ಬಾಂಧವರನ್ನಾಗಲಿ, ಐಶ್ವರ್ಯವಂತರಾದ ನಿಮ್ಮ ಮನೆ ಹೋಲರಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನೆರೆಯವರನ್ನಾಗಲಿ ಕರೆಯಬೇಡ. ಇವ್ರು ಕರೆದು ನಿನ್ ಊಟ ಹಾಕ್ಬೇಡ. ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರು, ಮುಯ್ಯ ಏನು ಪ್ರಯೋಜನ ಇಲ್ಲ. ನೀನು ಬರ್ತಡೇ ಮಾಡಿದಾಗ ಅವ್ರು ಕರ್ಕೋಗಿ, ನೀವು ಬರ್ತಡೇ ಮಾಡಿದಾಗ ಅವ್ರು ಬಂದು ಧನ ತಿಂದಾಗ ತಿಂತಾರೆ, ಪ್ರಯೋಜನ ಏನೂ ಇಲ್ಲ. ಅವ್ರು ಬರ್ತಡೇ ಮಾಡಿದಾಗ ನೀವು ಧನ ತಿಂದಾಗ ಹೋಗಿ ತಿನ್ಕೊಂಡು ಎಲ್ಲ ಋಣ ತೀರಿಸ್ಕೊತೀರ. ಏನು ಪ್ರಯೋಜನ ಇಲ್ಲ, ಏನು ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಏನ್ ಹೇಳ್ತಾರೆ ಮುಂದಕ್ಕೆ ಓದೋಣ. ಮುಯಿಗೆ ಮುಯ್ಯಾಗುವುದು. ಆದರೆ ನೀನು ಔತಣ ಮಾಡಿಸುವಾಗ ಕೇಳಿಸ್ಕೊಳ್ಳಿ ಕಿವಿಗೊಟ್ಟಿ, ಬಡವರು, ಊನವಾದವರು, ಕುಂಟರು, ಕುರುಡರು ಇಂಥವರನ್ನು ಕರೆ, ಅವರು ನಿನಗೆ ಮುಯಿಗೆ ಮುಯಿ ಮಾಡುವುದು ಏನು ಇಲ್ಲದಿರುವಾಗಿದ್ದರೂ ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯಿಗೆ ಮುಯ್ಯಾಗುವುದರಿಂದ ನೀನು ಧನ್ಯನಾಗುವಿ. ಧನ್ಯನಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಬಡವರಿಗೆ ದಿಕ್ಕಿಲ್ಲದವ್ರಿಗೆ ಅವ್ರು ರಿಟರ್ನ್ ಕೊಡಕ್ಕಾಗಲ್ಲ. ಅದೆಲ್ಲ ಉಳ್ಕೊಳುತ್ತೆ, ಅಲ್ಲಿ ಉಳ್ಕೊಳ್ತೇವೆ ಅಲ್ವಾ? ಉಳ್ಕೊಳ್ಳುತ್ತೆ. ಎಲ್ಲಿ? ನಮ್ಮ ಒಂದು ಪರಲೋಕದಲ್ಲಿ ಇದಕ್ಕೆ ಪ್ರತಿಫಲ ಕೊಡ್ತಾರೆ ಪ್ರೇರೆ ದೇವರು. ಅರ್ಥ ಆಯ್ತಾಯ್ತಾ? ದೇವ್ರ ಮಾತು ಅರ್ಥ ಆಯ್ತಾಯ್ತಾ? ಯೇಸು ಸ್ವಾಮಿ ಮಾತು ಅರ್ಥ ಆಯ್ತಾಯ್ತಾ? ಯೇಸು ಸ್ವಾಮಿನ ಏನ್ ಪ್ರೀತಿಸ್ತಾ ಇದ್ದೀವಿ. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ಆಜ್ಞೆ ಕೈಗೊಳ್ಳಲಾಯೇಸಯ್ಯ. ಆಜ್ಞೆ ಒಂದು ಕೈಗೊಳ್ಳಲ್ಲ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ. ಆಜ್ಞೆ ಮಾತ್ರ ಕೈಗೊಂಡು ನಡೆಯಲ್ಲ, ಒಂದೂ ಸರಿಯಲ್ಲ ಅಲ್ವಾ? ಹೌದು.
ಹೌದು, ಕರೆಕ್ಟಾಗಿ ಹೇಳ್ತೀನಿ, ನಗಬೇಡಿ, ಕರೆಕ್ಟಾಗಿ ಹೇಳ್ತೇನೆ. ಹಾ, ಆಜ್ಞೆ ಕೈಗೊಂಡಲ್ಲ, ಒಂದು ಸರಿ ಪ್ರೀತಿಸು, ಇನ್ನೂ ಹೆಚ್ಚಾಗಿ ನಾವು ಅಯ್ಯೋ ಅಪ್ಪ ಹೇಳಿರೋ ಮಾತನ್ನು ಕೇಳಿದ್ರೆ ಸಾಕು, ಹೇಳಿರೋ ಮಾತು ಕೇಳಿದ್ರೆ ಸಾಕು, ದೇವ್ರ ಸಂತೋಷ. ಅರ್ಥ ಆಯ್ತದೆ? ಕರುಣೆ ಅಂದ್ರೆ ಅರ್ಥ ಗೊತ್ತಾ? ನಟನೆ ಮಾಡೋದು ಬೇಡ ಪ್ರೇಯರೆ, ನಟನೆ ಮಾಡೋದು ಬೇಡ. ಪ್ರೀತಿ ದಯೆ ತೋರಿಸ್ತದೆ ಪ್ರೇರೆ. ಕರುಣೆ ಉಳ್ಳವರು ಧನ್ಯರು, ಕರುಣೆ ಉಳ್ಳವರು ಧನ್ಯರು, ಶ್ರೇಷ್ಠರು. ಕರುಣೆ ತೋರಿಸೋಣ, ಸಬಲಿರುವಂತ ದೇವರ ಜನರಿಗೆ ಸಹಾಯ ಮಾಡೋಣ. ಮತ್ತು ರೋಡಲ್ಲಿ ಅನೇಕರಿಗೆ ದಿಕ್ಕಿಲ್ಲದವರು, ಅವರು ನಮ್ಮ ದೇವರ ಮಕ್ಕಳಲ್ವಾ? ನಿಮ್ಮ ತಂದೆ ಮಕ್ಕಳಲ್ವ? ನಮ್ಮ ತಂದೆ ಮಕ್ಕಳಲ್ವಾ? ಯೇಸು ಸ್ವಾಮಿಯ ಒಂದು ಅಣ್ಣ ತಮ್ಮಂದಿರಲ್ವಾ? ಅಕ್ಕ ತಂಗಿರಲ್ವಾ ಬೇರೆ? ನಿಮ್ಮ ಮಕ್ಕಳು ವಯಸ್ಸವರು ರೋಡಲ್ಲಿ ಫುಟ್ಪಾತಲ್ಲಿ ಭಿಕ್ಷೆ ಬೇಡ್ತಾ ಇಲ್ವಾ? ನಿನ್ನ ಮಗಳ ವಯಸ್ಸು, ನಿನ್ನ ಮಗನ ವಯಸ್ಸು ಪೆನ್ ಮಾಡ್ತಾ ಇಲ್ಲ ರೋಡಲ್ಲಿ? ನಿನ್ನ ತಂಗಿ ವಯಸ್ಸು ತಿನ್ನೋದಕ್ಕೆ ಅನ್ನ ಇಲ್ಲದೆ ವೇಷವಾಟಿಕೆ ಮಾಡ್ತಾ ಇಲ್ವಾ? ಅನ್ನ ಕೊಟ್ಟಿದ್ರೆ ಅವ್ರು ವೇಷವಾಟಿಕೆ ಆಯ್ತಾ ಇರಲಿಲ್ಲ ಕಣಪ್ಪ, ವೇಷವಾಟಿಕೆ ಮಾಡ್ತಾರಲ್ಲ ಅವ್ರು. ಅನ್ನ ಕೊಟ್ಟಿದ್ರೆ ಕ್ರೈಸ್ತರು ಇದನ್ನ ದೋಚ್ಕೋತಾ ಇದ್ದಾರೆ ಹೊರತು ಯಾರಿಗೂ ಸಹಾಯ ಮಾಡ್ತಾ ಇಲ್ಲ. ನಿನ್ನ ಅಣ್ಣ ವಯಸ್ಸವನು ಭಿಕ್ಷೆ ಬಿಡ್ತಾ ಇದ್ದೀನಿ, ನಿನ್ನ ಊಟ ಹಾಕಿರೋ ಭಿಕ್ಷೆ ಬಿಡ್ತಾ ಇಲ್ಲ. ನಿನ್ನ ತಮ್ಮನ ವಯಸ್ಸವನು ಕುಡುಕನಾಗಿದ್ದಾನೆ, ತಿನ್ನೋದಕ್ಕೆ ಅನ್ನ ಇಲ್ಲದೆ ಕುಡುಕನಾಗಿದ್ದಾನೆ, ಅನೇಕರು ಕುಡುಕರಾಗಿದ್ದಾರೆ. 10 ರೂಪಾಯಿ ಕೊಡ್ರೂ ಹೋಗಿ ಫಸ್ಟ್ ಕುಡಿಬೇಕು ಅನ್ಸ್ತಾ ಇತ್ತು. ನಿಮ್ಮ ತಂದೆ ವಯಸ್ಸವ್ರು ಭಿಕ್ಷೆ ಬಿಡೋದಿಲ್ಲ, ನಿನ್ನ ತಾಯಿ ವಯಸ್ಸವ್ರು ಭಿಕ್ಷೆ ಬಿಡೋದಿಲ್ಲ. ಯಾವ ಥರ ಅನ್ನ ಕೊಟ್ಟಿದ್ದೀನಿ, ನಿಮಗೆ ಸಾಕಾಗಲ್ಲ. ಅದಕ್ಕೆ ತಂದೆ ದೇವರು ಒಂದು ಅವಾರ್ಡ್ ಕೊಟ್ಟವ್ರೆ ನಿಮಗೆ, ಸೇವಕಗಳಿಗೆ. ಒಂದು ಎಂಥ ಅವಾರ್ಡ್ ಅಂದ್ರೆ, ಆ ಅವಾರ್ಡನ್ನು ತೆಗೆದುಕೊಳ್ಳಿ, ಸ್ವೀಕಾರ ಮಾಡಿಕೊಳ್ಳಿ. ಯೆಶಾಯ 56:10 ಓದ್ತೀನಿ, ವಾಕ್ಯವನ್ನು ತೆಗೆದು ನೋಡಿ. ಯೆಶಾಯ 56:10 ಓದೋಣ. ಇವರ ಕಾವಲುಗಾರರು ಕುರುಡರು, ಕಾವಲುಗಾರರು, ಸೇವಕರು ಕುರುಡರು. ಇವರಲ್ಲಿ ಯಾರಿಗೂ ತಿಳುವಳಿಕೆ ಇಲ್ಲ. ಇವರೆಲ್ಲರೂ ಬೊಗಳಲಾರದ ಭೋಗನಾಯಿಗಳು, ಮೂಗನಾಯಿಗಳು, ನಿದ್ರೆಯನ್ನಾಶಿಸಿ ಮಲಗಿಕೊಂಡು ಕನವರಿಸುವ ನಾಯಿಗಳು. ನಾನು ಹೇಳ್ತೇನೆ, ತಂದೆ ದೇವರು ನಿಮಗೆ ಅವಾರ್ಡ್ ಕೊಡ್ತಾರೆ. ಕೆಲವ್ರಿಗೆ ಫಿಲಮ್ ಅವಾರ್ಡ್ ಕೊಡ್ತಾರೆ, ನಟನೆ ಮಾಡೋರಿಗೆ ಅವಾರ್ಡ್ಗಳು ಕೊಡ್ತಾರೆ. ಎಂತ ನಾಟಕ ಅಂತ ಗೊತ್ತು, ಆಗ ಅವಾರ್ಡ್ ಕೊಡ್ತಾರೆ. ಅದೇ ರೀತಿ ನೀವು ಎಂತ ನಟನೆ ಮಾಡ್ತಾ ಇದಾರೆ ಅಂತ ಗೊತ್ತು, ದೇವ್ರು ನಿಮಗೆ ಬಿರುದು ಕೊಡ್ತಾ ಇದ್ದಾರೆ. ಪ್ರಮೋಷನ್ ತಗೊಳ್ಳಿ. ಮಲಗಿಕೊಂಡು ಕನವರಿಸುವ ನಾಯಿಗಳು, ಎಂತ ಅವಾರ್ಡ್ ತೋರಿಸ್ರಿ. ಅದು ಇದು ಯಾವ್ದು ಕ್ರಿಕೆಟ್ ಅಲ್ಲಿ ಗೆದ್ದಿದ ತಕ್ಷಣ ಇದು ತೋರಿಸ್ತಾರೆ, ಏನದು? ಕಪ್ಪು ತೋರಿಸಿ, ದೇವ್ರು ಕೊಡ್ತಾ ಇದ್ದಾರೆ ಕಪ್ಪು. ನಾಯಿಗಳು ಇವುಗಳಿಗೆ ಎಂದಿಗೂ ಸಾಕು ಎನಿಸದು, ನಾಯಿಗಳಿಗೆ ಸಾಕು ಎನಿಸದಂತೆ. ಇಂಥವರು ಕುರಿಗಳನ್ನು ಕಾಯತಕ್ಕವರು ಬುದ್ಧಿಹೀನರಾಗಿದ್ದಾರೆ. ಇವರಲ್ಲಿ ಯಾವನು ತಪ್ಪದೆ ಪ್ರತಿಯೊಬ್ಬನು ಒಳ್ಳೆ ಒಡೆಯಬೇಕೆಂದು ತನ್ನ ಮಾರ್ಗಕ್ಕೆ ತಿರುಗಿಕೊಂಡಿದ್ದಾನೆ. ಬನ್ನಿರಿ, ದ್ರಾಕ್ಷರಸವನ್ನು ತರಿಸುವೆನು, ಬೇಕಾದಷ್ಟು ಮದ್ಯವನ್ನು ಕುಡಿಯುವ, ನಾಳೆಯು ಈ ದಿನದಂತೆ ಕೇವಲ ಅತ್ಯಂತ ವಿಶೇಷವಾಗಿರುವುದು ಎಂದು ಹರಟೆಕೊಳ್ಳುವರು. ಬರೀ ಚರ್ಚ್ ಶೃಂಗಾರ ಮಾಡಬೇಕು, ಅದಕ್ಕೆ ಹಣ ವೆಚ್ಚ ಮಾಡಬೇಕು, ಇದು ಪಾರ್ಟಿ ಮಾಡಬೇಕು, ಆ ಹಬ್ಬ ಮಾಡ್ಬೇಕು, ಈ ಹಬ್ಬ ಮಾಡ್ಬೇಕು. ಎಂತ ಬಡವರಿಗೆ ಯಾರಾದ್ರೂ ನಾವು ಕನಿಕರ ತೋರಿಸಬೇಕು. ದೇವ್ರ ಮಾತುಗಳನ್ನ ಹೇಳಿ ಎಷ್ಟು ಬಟ್ಟೆಗಳು ನಿಮ್ಮ ಬೀರುಗಳಲ್ಲಿ ಕೊಳಿತಾ ಇರ್ತೀವಿ. ಬಟ್ಟೆ ಕೊಟ್ಟು ಆ ಒಂದು ವಚನ ತಗೋತೀವಿ. ಅದು ಮತ್ತೆ ಯಾರೆಲ್ಲ ಹೇಳ್ತಿಲ್ಲ, ಬಲಗೈ ಕೊಟ್ಟಿದ್ರೆ ಎಡಗೈ ಗೊತ್ತಾಗ್ಬಿಡ್ತದೆ. ಅದಕ್ಕೆ ನಾವು ಕೊಡೋದು, ಎಲ್ಲರೂ ನಾವು ಕೊಡ್ತಾರೆ, ಅದಕ್ಕೆ ನಾವು ಕೊಡೋದೇ ಬೇಡ. ಅಪ್ಪ ವಾಕ್ಯದ ಅರ್ಥ ಗೊತ್ತಾ? ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಲ್ಲ, ನಿಜವಾಗ್ಲೂ ಗೊತ್ತಾಗಲ್ವಾ? ಹಿಂಗೆ ಕಣ್ಣು ಮುಚ್ಕೊಂಡು ಹಿಂಗೆ ಕೊಡ್ತಾ ಇದ್ದೀನಿ. ಏನ್ರಿ ಹೃದಯ ಇಸ್ಕೊಂಡ ಏನು ಅಂತ ಗೊತ್ತಾಗಲ್ವ? ಗೊತ್ತಾಗುತ್ತೆ ಅಲ್ವಾ? ಇವಾಗ ಒಂದು ಓಡ್ತಾ ಇರ್ತೀರಾ, ಟಕ್ಕಂತ ಕಾಲು ಗೇಟ್ ಆಗೋದಿದೆ, ಉಗುರು ಗೇಟ್ ಆಗಿದೆ. ಅವಾಗ ಆ ಕಾಲಿಗೆ ಪಕ್ಕದಲ್ಲಿರೋ ಕಾಲನ್ನು ಸಪೋರ್ಟ್ ಕೊಡುತ್ತೆ. ಅಯ್ಯೋ ಕಾಲ್ ಗೇಟ್ ಆಗಿದೆ, ಕೈ ಅಲ್ಲೇ ಹೋಗುತ್ತೆ, ಅಯ್ಯೋ ರಕ್ತ ಆಗುತ್ತೈತೆ, ಬ್ಯಾಂಡೇಜ್ ತಗೊಬರಂತ ಬಾಯಿ ಹೇಳುತ್ತೆ, ಜಲ್ದಿ ರಕ್ತ ಸುರಿತೈತೆ ಕಣು. ಏನ್ ಬೇರೆ ಒಂದು ದೇಹಕ್ಕೆ ಏಟಾದ್ರೆ ಎಲ್ಲಾ ಕೈ ಗಣ್ಣು ಎಲ್ಲ ಗಮನ ಎಲ್ಲ ಅಲ್ಲೇ ಇರ್ತದೆ. ಏನ್ ಬೇರೆ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಲ್ಲ. ಏನು ಮೂಡ್ರು ಬೇರೆ ನೀವು, ಇಷ್ಟು ವಾಕ್ಯನೇ ಗೊತ್ತಾಗಲ್ಲ ಬೇರೆ. ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಲ್ಲ, ಇನ್ನೊಂದಕ್ಕೂ ಗೊತ್ತಾಗುತ್ತೆ. ಅಂದ್ರೆ ನೀವು ಹೇಳ್ಕೊಂಡು ಕುಚ್ಕೋಬೇಡ ಅಂತ ವಾಕ್ಯದ ಅರ್ಥ. ಅದು ಹೇಳ್ಕೊಂಡು ಕುಚ್ಕೋಬೇಡ. ಬಡವರನ್ನು ದಿಕ್ಕಿಲ್ಲದವರು ಪರಾಮರಿಸು. ಯಾರು ನೋಡ್ತಾರೋ ಬಿಡ್ತಾರೋ, ದೇವ್ರು ನೋಡ್ತಾ ಇದ್ದಾರೆ, ಜನರು ನೋಡ್ತಾರೋ ಅಂತ ಕೊಟ್ರೆ ಅದು ನಿಜವಾದ ಭಕ್ತಿ ಅಲ್ಲ ಪ್ರೇರೆ. ದೇವ್ರು ನೋಡ್ತಾ ಇದ್ದಾನೆ, ನನಗೆ ಪ್ರತಿಫಲ ಕೊಡ್ತಾನೆ ಅಂತ ನೀವು ನಂಬಿ ಈ ಕಾರ್ಯಗಳನ್ನು ಮಾಡಿ ವಾಕ್ಯಕ್ಕನುಸಾರವಾಗಿ ನೀವು ನಿನ್ನ ನೆರೆಯವನು ನಿನ್ನಂತ ಪ್ರೀತಿಸಿ. ಎರಡನೇ ಆಜ್ಞೆ ಏನು ಗೊತ್ತಾ? ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸ್ತೇನೆ, ನಿನ್ನ ಆಶೀರ್ವಾದ. ಈ ಮಾತುಗಳಲ್ಲಿ ಏನಾದ್ರು ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡಿ. ನಿಮ್ಮ ಮನಸ್ಸು ನೋಯಿಸ್ಬೇಕಂತ ನಾನು ಸೇವಕರನ್ನ ದೂಷಿಸ್ತಾ ಇಲ್ಲ. ನನ್ನ ಮನಸ್ಸಲ್ಲಿರುವಂತಹ ನೋವನ್ನು, ಆ ದೇವರ ವೇದನೆಯನ್ನು ನಿಮ್ಮ ಮುಂದೆ ಹೇಳ್ತೀನಿ. ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಿ, ಕಷ್ಟಪಡಿ. ಅರ್ಥ ಮಾಡ್ಕೊಂಡು ಈ ರೀತಿ ಬದುಕೋದಕ್ಕೆ ಆಸೆ ಪಡೋಣ.
ಯಾಕಂದ್ರೆ ನಡ್ದಲ್ಲಿ ಅಲ್ಲಿ ಮೇಲೆ ಹೋದಾದ್ಮೇಲೆ ಅಲ್ಲಿ ಚಾನ್ಸ್ ಇಲ್ಲ, ನೋ ಚಾನ್ಸ್. ಒಂದೇ ಸಾರಿ ಹುಟ್ಟು ಒಂದೇ ಸಾರಿ ಸಾವು ಈ ಲೋಕದಲ್ಲಿ. ಅಲ್ಲಿ ಹುಟ್ಟಬೇಕು ಅಂದ್ರೆ ದೇವರು ಹೇಳುವಂತ ಮಾತನ್ನು ಕೇಳಿ ಅದರಲ್ಲಿ ಏನು ಎತ್ಕೋಗೋದೇನಿಲ್ಲ, ಎತ್ಕೋಗೋದೇ ಬಾಡಿಗೆ ಮನೆ ಇನ್ನೊಂದು ಮನೆ ಶಿಫ್ಟ್ ಆಗ್ಬೇಕಾದ್ರೆ ಬಾತ್ರೂಮ್ ಅಲ್ಲಿರುವಂತ ಒಂದು ಲೈಟು ಬಿಡಲ್ಲ. ನೋಡಮ್ಮ ಬಾತ್ರೂಮ್ ಅಲ್ಲಿ ಲೈಟ್ ಇದೆ ಬಿಚ್ಕೋಬಾ, ಯಾಕೆ ಬಿಡ್ಬೇಕು ಓನರ್ಗೆ ಅಂತೀವಿ. ಈ ಲೋಕದಲ್ಲಿ ಎಷ್ಟು ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಫ್ರಿಜ್ಜು ಇಲ್ಲೇ ಬಿಟ್ಬಿಡ್ತೀವಿ, ದೊಡ್ಡ ದೊಡ್ಡ ಟಿವಿನೂ ಇಲ್ಲೇ ಬಿಟ್ಬಿಡ್ತೀವಿ, ದೊಡ್ಡ ಮನೇನೂ ಇಲ್ಲೇ ಬಿಟ್ಬಿಡ್ತೀವಿ. ಯಾಕೆ ಬೇಕು ನಮ್ಗೆ ತಲೆನೋವು? ದೇವ್ರು ಕೊಟ್ಟಿರುವಂತ ಈ ಹಣ ಆಸ್ತಿ ಎಲ್ಲ ದೇವ್ರಿಗೋಸ್ಕರ, ದೇವ್ರ ಸೇವೆಗೋಸ್ಕರ ಮಾಡಿ ನೀತಿವಂತರು ಪರಿಶುದ್ಧರಾಗಿ ಬರ್ತಾರೆ. ಕೆಲವರು ಫಾಸ್ಟರ್ಮಗಳು ಇರ್ತಾರೆ, ಫಾಸ್ಟರ್ಮಗಳ ಮಾತು ಫಾಸ್ಟರ್ಗಳು ಜಾಸ್ತಿ ಕೇಳಕ್ ಹೋಗ್ಬಿಟ್ಟಿರ್ತೇವೆ. ನಾನು ಎಷ್ಟೋ ಫಾಸ್ಟರ್ಮದವ್ರು ನೋಡಿದ್ದೀನಿ, ಸೇವಕರು ಯಥಾರ್ಥವಾಗಿ ಸೇವೆ ಮಾಡ್ಬೇಕಂತ ಅವ್ರ ಮನ್ಸಲ್ಲಿದ್ದು ಈ ಫಾಸ್ಟರ್ಮದೇವ್ರು ಇರ್ತಾರೆ ನೋಡಿ, ಫಾಸ್ಟರ್ಮ ಅವ್ರು ಇರ್ತಾರೆ. ಅವ್ರೇನ್ ಸ್ಟಡಿ ಮಾಡಿರಲ್ಲ, ದೇವ್ರ ಮನ್ಸಲ್ಲಿ ಗೊತ್ತಿರಲ್ಲ, ಸುಮ್ಮನೆ ಸೇವಕರು ಬಿರುದು ತಗೊಂಡಿದ್ದಾರಾ ಮಿಸ್ಟರ್ ಅಂಡ್ ಮಿಸ್ಸಸ್ ಅಲ್ಲಿ ಬಂದ್ಬಿಡುತ್ತೆ. ಹಾಗಂತ ಸೇವಕರು ಅಂತ ಅಲ್ಲ, ಫಾಸ್ಟರ್ಮ ಅಂತ ಅಲ್ಲ, ಅವರು ಫಾಸ್ಟರ್ ಏನು ಸ್ಟಡಿ ಮಾಡಿರ್ತಾರೆ, ದೇವ್ರ ಪ್ರೀತಿ ಅರ್ಥ ಮಾಡ್ತಾರೆ, ಇವ್ರಿಗೆ ಗೊತ್ತಿರಲ್ಲ. ಸೇವಕರು ಒಂದು ಹೆಜ್ಜೆ ಮುಂದೆ ಇಟ್ಟರು, ಇವರು ಬೇಡದೇ ಮನೇಲಿ ಮಕ್ಕಳಿದ್ದಾರೆ ಅವ್ರ ಬಗ್ಗೆ ಚಿಂತೆ ಮಾಡಿ ಅಂತ ಈ ತರ ಎಲ್ಲ ಬಲಹೀನತೆಗಳನ್ನು ಮಾತುಗಳನ್ನು ಮಾತನಾಡಿ ಬೇರೆ ಅವ್ರ ಹಿಂದೆ ಆಗ್ತಾರೆ. ಅಪೋಸ್ತಲಗಳಲ್ಲಿ ಇಂತಿದ್ರೆ ಯಾರು ಜೊತೆ ಬಂದಿಲ್ಲ, ಆದಿ ಅಪೋಸ್ತಲರಿದ್ರಲ್ಲ ಅವ್ರ ಇಂತಿ ಮಕ್ಕಳು ಜೊತೆಲಿ ಬರಲಿಲ್ಲ, ಬಲಹೀನ ಜೊತೆಲಿ ಹಾಕೊಳ್ಳಿಲ್ಲ. ಅವರು ಪಾಸ್ಟರ್ಮಗಳ ಮಾತು ಎಷ್ಟು ಕೇಳಬೇಕು ಅಷ್ಟೇ ಆತ್ಮಿಕವಾಗಿದ್ರೆ ಕೇಳಿ, ಭೌತಿಕವಾದ ಆಲೋಚನೆಗಳನ್ನು ಕೊಟ್ಟರೆ ಅವ್ರ ಮಾತನ್ನ ಪಕ್ಕಕ್ಕಿಡಿ ಹವಳ್ ತರ ಪ್ರೇರೇಪಣೆ ಮಾಡುವಂತ ಅನೇಕ ಪಾಸ್ಟರ್ಮರಿದ್ದಾರೆ, ಸೇವಕಿಯರಿದ್ದಾರೆ. ಪಾಸ್ಟರ್ಮ ಹವಳ್ ತರ ಹಣ್ತಿನಿ ಏನೂ ಆಗಲ್ಲ ಅಂತ ಆ ರೀತಿ ಹಣ್ಣು ತಿಂದು ಪಾಪ ಮಾಡೋದಕ್ಕೆ ಹೋಗಬೇಡಿ. ಜನರ ದುಡ್ಡನ್ನು ದೋಚ್ಕೊಂಡು ಸರ್ವನಾಶಕ್ಕೆ ಗುರಿಯಾಗಬೇಡಿ. ದೇವರ ದುಡ್ಡನ್ನು ದೇವರ ಸೇವೆ ನಿಮಿತ್ತ ದೇವರ ಮಕ್ಕಳಿಗೆ ಹಂಚಿ ದೇವರಿರುವಂತ ಮಹಾಲೋಕವನ್ನು ಪಡ್ಕೊಳ್ಳೋಣ. ಈ ವಾಕ್ಯವನ್ನು ಹೇಳುವಂತ ದೇವರು ಸಹಾಯ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀವು ಇದುವರೆಗೂ ತಾಳ್ಮೆಯಿಂದ ಕೇಳುವಂತೆ ದೇವರು ನಿಮ್ಮ ಹೃದಯವನ್ನು ತಾಳ್ಮೆಯಿಂದ ನಿಲ್ಲಿಸಬೇಕಾಗಿ ಸ್ತೋತ್ರ. ಚಿಕ್ಕ ಒಂದು ಪ್ರಾರ್ಥನೆ ಮೂಲಕ ನಾವು ವಚನ ಮುಗಿಸ್ತೇವೆ. ಭೂಮಿ ಆಕಾಶ ಸರ್ವಲೋಕನುಂಟು ಮಾಡಿದಂತಹ ಮಂತ್ರಿಗಳೇ ನಿಮಗೆ ಸ್ತೋತ್ರಗಳು ತಂದೆ. ಇದುವರೆಗೂ ಕರ್ತನೆ ನಿಮ್ಮ ಮನಸ್ಸಿನ ಮಾತುಗಳನ್ನು, ಕರುಣೆ, ದಯೆ, ಮಮತೆ ಎನ್ನುವಂಥದ್ದು ನಿಜವಾಗಲೂ ಎಂಥದ್ದು ಎಂದು ದೇವರೇ ನಿಮ್ಮ ಮಾತಿನ ಮೂಲಕ ನೀವು ಮಾತನಾಡಿದ್ದೀರಾ. ಈ ದಿನ ಕರ್ತನೆ ದೇವರೇ, ನಮ್ಮ ಆತ್ಮೀಯ ಸೇವಕರು ಅನೇಕರು ಕರ್ತನೆ ಈ ಒಂದು ವಿಷಯದಲ್ಲಿ ಕರ್ತನೆ ಹಿಂದುಳಿದು ಮುಂದಿನ ವಿಷಯದಲ್ಲೆಲ್ಲ ಮುಂದಿದ್ದಾರಪ್ಪ. ಕರುಣೆ, ದಯೆ, ಮಮತೆ ಅನ್ನೋದು ಮಾತ್ರ ಕ್ರಿಯೆಗಳ ಮೂಲಕ ಇಲ್ಲ ಕರ್ತನೆ. ಕೇವಲ ಪ್ರಾರ್ಥನೆ ಮಾಡ್ತೇವೆ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರೆ, ದೇವ್ರು ನಿಮ್ಮ ಕೊರತೆಗಳು ನೀಗಿಸ್ತಾರೆ ಅಂತಾರೆ ಹೊರತು ಕೈ ಬಿಚ್ಚಿ ಯಾರಿಗೂ ಸಹಾಯ ಮಾಡ್ತಾ ಇಲ್ಲ ಕರ್ತನೆ. ಅನೇಕರು ಕಷ್ಟಕ್ಕೆ, ಸಂಕಟಕ್ಕೆ ದೇವರೇ ಗುರಿ ಆಗ್ತಾ ಇದ್ದಾರೆ ಕರ್ತನೆ. ಸಭೆಯಲ್ಲಿರುವಂತ ದೇವ ಜನರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡುವಂತ ಜವಾಬ್ದಾರಿ ಆ ಆತ್ಮಿಕ ತಂದೆದಾಗಿರುತ್ತೆ ತಂದೆ ಅವರ ಸ್ವಂತ ಮಕ್ಕಳನ್ನು ಮಾತ್ರ ಚೆನ್ನಾಗಿ ನೋಡಿಕೊಂಡು ಇತರ ಮಕ್ಕಳನ್ನು ತಂದೆ ಬೇರೆ ಮಕ್ಕಳ ಹಾಗೆ ನೋಡದಂತೆ ತನ್ನ ಮಕ್ಕಳಂತೆಯೇ ಇವರು ನನ್ನ ಮಕ್ಕಳೆಂದು ಭಾವಿಸಿ ಅವರಿಗೆ ಬೇಕಾಗಿರುವಂತಹ ಸಹಾಯಗಳನ್ನು, ಕೊರತೆಗಳನ್ನು ನೀಗಿಸಿ ತಂದೆ ನೋಡಲಿ ಅನೇಕರು ದಿಕ್ಕಿಲ್ಲದೆ ದೇವರು ಇದ್ದಾರಪ್ಪ, ಅವರಿಗೆ ಕನಿಕರಿಸಿ ಅವರಿಗೆ ಬೇಕಾಗಿರುವಂತಹ ಊಟ, ಬಟ್ಟೆ, ಆಹಾರವನ್ನು ಕೊಟ್ಟು ಪ್ರಾಮುಖ್ಯವಾಗಿ ನಿಮ್ಮ ಮಾತುಗಳನ್ನು ಹೇಳಿ ಅವರನ್ನು ಸಂತೈಸುವಂತ ಸಹಾಯ ಮಾಡಿ ನಡೆಸಿದೆ ಎಂದು ಚಿಕ್ಕ ಪ್ರಾರ್ಥನೆ ನಿಮ್ಮ ಕುಮಾರ್ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ